ಪ್ರಿಯ ವೀಕ್ಷಕರೇ, ಇವತ್ತು ನಾವು ಪುರಪ್ಪೆ ಮನೆಯಲ್ಲಿದ್ದೇವೆ. ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಪುರಪ್ಪ ಮನೆಯಲ್ಲಿದ್ದೇವೆ. ಪುರಪ್ಪನ ಮನೆ, ಪುರಪ್ಪೆ ಮನೆ. ಬಾಬು ಪೂಜಾರು ನಮ್ ಜೊತೆಗಿದ್ದಾರೆ. 72 ಇಷ್ಟು ವಯಸ್ಸಿನೊಳಗೂ ಸೈಕಲ್ ಹೊಡಿತಾರಂತೆ. ಸೈಕಲ್ ನ ಕೆಲವೊಂದು ನೆನಪು ಹೇಳಿ ನೋಡೋಣ. ಸೈಕಲ್ ಅಂದ್ರೆ ಒಂದೊಂದ್ ತರ ಒಂದೊಂದ್ ಸೈಕಲ್ ಇರ್ತದೆ. ಒಂದ್ಸರಿ ಪ್ಯಾಚ್ ಆಗತ್ತೆ, ಮತ್ತೊಂದಾಗತ್ತೆ, ಅದನ್ನೆಲ್ಲ ಅನುಭವಿಸ್ಕೊಂಡೇ ಹೋಗ್ಬೇಕಾಗತ್ತೆ. ಫಸ್ಟ್ ಸೈಕಲ್ ಯಾವ ಇಸ್ವಿಯಲ್ಲಿ ತಗೊಂಡಿದ್ರಿ? ನಾನು ಈ ನೆನಪು ಸಾಲ ಈಗ ಹುಡುಗಾಟಿ ಅಂತ 72 ವರ್ಷ ಅಂತಾರೆ. ಹುಡುಗಾಟಿಯಲ್ಲಿ ನನಗೆ 12 ವರ್ಷದಲ್ಲಿ ಯಾರು ನಮ್ಮ ತಂದೆ ಅವರೆಲ್ಲ ಕೊಡ್ಸಿದ್ದಾವ, ನಂದಲ್ಲ. ನಾ ತಗೊಂಡಿದ್ದು ಸಣ್ಣ 70, 72, 73 ಇಂದ ನಂದೇ ಸ್ವಂತ ಸೈಕಲ್ ಅಲ್ಲಿ ನಾ ಇದು ಮಾಡಿದೆ. ನಾನು ಸೈಕಲ್ಲು ನನ್ನ ಸಣ್ಣ ಒಂದು 10 ವರ್ಷ ಪ್ರಾಯದಿಂದ ಪಡಿತಿದ್ದೆ ಅಂತ ಇಟ್ಕೊಳ್ಳಿ. ಅದೇನಿ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಗಿ ಅಲ್ಲಿ ಇಲ್ಲಿ ಬಾವಿ ಕೆಲಸ ಒಂದು ತುಂಬೆ ಬ್ಯಾಕೋಡು ಆ ಕಡೆ ಎಲ್ಲ ಅಲ್ಲಿವರೆಗೂ ಸೈಕಲ್ ಡಬಲ್ ಮತ್ತೆ ಬರ್ರಿ ಅಣ್ಣ ಡಬಲ್ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ. ಆಯ್ತಾ? ಹಂಗಾಗಿ ಇದೆ. ಇನ್ನೂ ಎಷ್ಟು ವರ್ಷ ನಿಮಗೆ? 72. ಈ ವಯಸ್ಸೊಳಗೂ ಸೈಕಲ್ ಹೊಡಿತಾ ಇದ್ದೀರಿ. ಹಳ್ಳಿ ಜಮೀನೊಳಗೆ ಜಮೀನ್ ಇದೆಯಾ? ಎಷ್ಟಿದೆ? ಒಂದ್ 4 ಎಕರೆ ಜಾಗ ಇದೆ. ಪುರಪ್ಪೆ ಮನೆಯ ವಿಶೇಷತೆ ಏನು? ಒಟ್ಟು ನಡೀತದೆ ಹಂಗೆ, ಏನು ಅಡ್ಡಿಲ್ಲ. ಊರಲ್ಲಿ ಏನು ತೊಂದ್ರೆ ಇಲ್ಲ. ಇವ್ರಿಗೆ ಕೇಳೋಣ. ಭಟ್ರ, ನಿಮ್ಮ ಹೆಸರೇನು? ನಾಗರಾಜ್ ಅಂತ. ನಾಗರಾಜ್ ಭಟ್ರು ಅಲ್ಲ, ಹೆಗಡೆ. ನಾಗರಾಜ್ ಹೆಗಡೆ. ಹೆಗಡೆ ಅವರ ಈ ಊರಿನ ವಿಶೇಷತೆ ಏನು? ಇಲ್ಲಿ ವಿಶೇಷತೆ ಅಂದ್ರೆ ಇದು ಮಲೆನಾಡಿನ ಒಂದು ಕೇಂದ್ರ ಭಾಗ. ಮಲೆನಾಡಿನ ಕೇಂದ್ರ ಭಾಗ ಪುರಪ್ಪೆ ಮನೆ. ಇಲ್ಲಿ ನೀನಾಸಂ ಅಂತ ಏನು ಕಟ್ಟಿದಾರೋ, ಇಲ್ಲಿಂದ ನಮ್ಮೂರಿನ ಸಹಕಾರದೊಂದಿಗೆ ಕಟ್ಟಿದ್ದಾರೆ. ನೀನಾಸಂ ಕಟ್ಟಕ್ಕೆ ಪುರಪ್ಪೆ ಮನೆ ಸಹಕಾರ ಇತ್ತು. ಇಲ್ಲಿಯ ಮುಖಂಡರೆಲ್ಲ ಕೆ.ವಿ. ಸುಬ್ಬಣ್ಣ ಅವ್ರ ಜೊತೆಗೂಡಿ ಆ ಸಂಸ್ಥೆನಿಗೆ ಬೆಳೆಸಿದ್ದಾರೆ. ಅದೊಂದು ಇದರ ಹೆಗ್ಗಳಿಕೆ. ಆ ಹೆಗ್ಗಳಿಕೆಯಲ್ಲಿ ಪುರಪ್ಪೆ ಮನೆಯ ಸಹಭಾಗಿತ್ವ ಇದೆ. ಆಮೇಲೆ ಇಲ್ಲಿಂದ ಎಷ್ಟೋ ಜನ ಹಿಂದೆ ಅಲ್ಲಿ ನಾಟಕ ಈಟಗ ಇಂಥದ್ರಲ್ಲಿ ಪಾತ್ರನೂ ವಹಿಸಿದ್ದಾರೆ. ಎಷ್ಟು ಮನೆ ಉಳ್ಳ ಗ್ರಾಮ ಇದು? ಇದು ಸಾಧಾರಣ ಒಂದು 150 ಮನೆ ಇದೆ. ಅಂದ್ರೆ ಎಲ್ಲಾ ಜಾತಿಯವರು ಇದ್ದಾರೆ. ಎಲ್ಲ ಜಾತಿಯವರು. ವಿಶೇಷತೆ ಏನೀಗ ಊರಿಂದು 150 ಮನೆ ಇರುವಂತಹ ಗ್ರಾಮದ ವಿಶೇಷತೆ ಏನು? ಇದು ಅಪ್ಪಟ ಕೆರೆ ನೀರಾವರಿಯಿಂದ ಅಡಿಕೆ ತೋಟ ಇದೆ. ಅದ್ರಲ್ಲಿ ಕಾಳು ಮೆಣಸನ್ನು ಬೆಳಿತಾರೆ. ಎಷ್ಟು ವರ್ಷದ ಹಳೆಯ ತೋಟ ಇದೆ ಇದು? ಸಾಧಾರಣ ಒಂದು 400 ವರ್ಷ ಹಳೆಯ ತೋಟ. 400 ವರ್ಷದ ಹಳೆಯ ತೋಟ. 400 ವರ್ಷಕ್ಕಿಂತ ಹಳೆಯ ಮನೆ ಆತರ ಏನಾದ್ರು ಇದೆಯಾ ಈ ಭಾಗದಲ್ಲಿ? ಇಲ್ಲಿ ಅಂದ್ರೆ ಈಗ ನಮ್ಮನೆ ಈಗ 300 ವರ್ಷ ಹಳೆಯದು. 300 ವರ್ಷ ಹಳೆ ಮನೆ ಇದೆ ನಿಮ್ದು? 400 ವರ್ಷ ಹಳೆ ಮನೆನೆಲ್ಲ ಕೆಳಗೆ ಹಾಳಾಗೋಗಿದೆ. ಹೊಸ ಮನೆ ಕಟ್ಸಿ ನೀವೊಬ್ರು ಉಳಿಸ್ಕೊಂಡಂತ ಧೀಮಂತ ನಾಯಕ ಅಂತ ನಿಮ್ ಕುಟುಂಬದವರು. ಹೌದೌದು. ಬಾಕಿ ಮನೆಯೆಲ್ಲ ಕೆಳಗೆ ಬೇರೆ ಕಟ್ಟಿದ್ದಾರೆ. ಬಾಕಿ ಮನೆ ನಮಗ್ ತೋರಿಸ್ತೀರಾ? ತೋರಿಸ್ತೇನೆ, ಖಂಡಿತ. ಅಲ್ಲಿವರೆಗೆ ನಮ್ ಭಟ್ರ ಹತ್ರ ಒಂದ್ಸಲ ಮಾತಾಡೋಣ. ಭಟ್ರ, ನಿಮ್ ಹೆಸರು? ಕೃಷ್ಣ ಭಟ್ರು ಅಂತ ಇಟ್ಕೊಳ್ರಿ. ಕೃಷ್ಣ ಭಟ್ರೆ, ನೀವು ಯಾವ ಊರು? ನಮ್ದು ಭೀಮನಕೋಣೆ. ನೀವು ಭೀಮನಕೋಣೆಯವರು? PLD ಬ್ಯಾಂಕ್ ಭೀಮನಕೋಣೆ ಅಂದ್ರೆ ನಿಮ್ದೇ ಊರು? ನಮ್ದೇ ಊರು. ಏನ್ ವಿಶೇಷತೆ ನಿಮ್ ಊರಿಂದ? ವಿಶೇಷತೆ ಅಂದ್ರೆ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಲಕ್ಷ್ಮೀನಾರಾಯಣ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಎಷ್ಟು ವರ್ಷದ್ದು? ಅದೊಂದು ಒಂದು 75 ವರ್ಷ ಆತೇನು. 75 ವರ್ಷದ ಹಳೆಯ ಕಲ್ಯಾಣ ಮಂಟಪ. ಹೌದು. 75 ವರ್ಷದಿಂದ ಕಲ್ಯಾಣ ಮಂಟಪದ ಕಾನ್ಸೆಪ್ಟ್ ಇತ್ತ? ಹೌದು. ಭೀಮನಕೋಣೆ ಅಂತ ಹೇಳಿದ್ರೆ ಬ್ಯಾಂಕ್ ನನಗೆ ನೆನ್ಪು ಬರುತ್ತೆ. ಬ್ಯಾಂಕ್ ತುಂಬಾ ಸಹಕಾರಿ ಹಳೆಯ ಬ್ಯಾಂಕ್ ಅಂತ ಹೇಳಿದ್ರೆ PLD ಬ್ಯಾಂಕ್. ನೀವು ಅಲ್ಲಿಂದ ಏನ್ ನೆನಪು ಮಾಡಕ್ ಇಷ್ಟಪಡ್ತೀರಿ? ನಮ್ದು ಏನಪ್ಪ, ಹಿಂದೆ ಒಂದು ಸಂದರ್ಭದಲ್ಲಿ ರಾಜಪಾಲರು ಬಂದಿದ್ರು ನಮ್ಮೂರಿಗೆ, ಭೀಮನಕೋಣೆಗೆ. ದೊಡ್ಡ ಫಂಕ್ಷನ್ ನಡೆದಿತ್ತು. ಯಾಕೆ ಬಂದಿದ್ರು ಅವರು? ಇದಕ್ಕೆ ಒಂದು 50 ವರ್ಷದ ಒಂದು ಫಂಕ್ಷನ್, ಬೆಳ್ಳಿ ಹಬ್ಬ ಅದು. ಆ ಹಬ್ಬಕ್ಕೆ ರಾಜಪಾಲರನ್ನು ಕರೆಸಿದ್ರು ನಮ್ಮಲ್ಲಿ. ಈ ಎಲ್ಲ ಸುತ್ತಮುತ್ತ ಎಲ್ಲ ಸೇರೆ ಮಾಡಿದ್ದು. ಭೀಮನಕೋಣೆ ಅಕ್ಕಪಕ್ಕದಲ್ಲಿರುವಂತ ಎಲ್ಲಾ ಊರು ಗ್ರಾಮಗಳು ಸೇರಿ ರಾಜ್ಯಪಾಲರಿಗೆ ಕರೆಸಿದಂತ ಹೆಗ್ಗಳಿಕೆ ನಿಮ್ಮ ಊರಿಗಿದೆ. ಇದೆ. ಮತ್ತೊಂದು ಈಶ್ವರ ದೇವಸ್ಥಾನ ಇದೆ. ಅಲ್ಲೇನು ವಿಶೇಷತೆ ಅದ್ರದ್ದು? ಅಲ್ಲಿ ಈಶ್ವರ ದೇವಸ್ಥಾನ ಶಿವರಾತ್ರಿಗೆ. ಎಷ್ಟು ವರ್ಷ ಹಳೆಯ ದೇವಸ್ಥಾನ? ಸಾಮಾನ್ಯ ಒಂದು 500 ವರ್ಷ ಹಿಂದೆ. 500 ವರ್ಷ ಹಿಂದೆ ಕಲ್ಲಿಂದ ದೇವಸ್ಥಾನ.
ಈ ಹಳೆಯ ಪುರಾತನ ಕಾಲಘಟ್ಟದ ಬಹಳಷ್ಟು ಕುರುಹುಗಳು ನಿಮ್ ಈ ಭಾಗದಲ್ಲಿ ಸಿಗತ್ತೆ. ಸಿಗತ್ತೆ. ಹಾಗಾಗಿ ಈ ಭೀಮನ್ ಕೋಣೆ ಪುರಪ್ಪ ಮನೆಗೆ ಇತಿಹಾಸ ಇದೆ ಅಂತ ಅನಿಸುತ್ತೆ. ಇದೆ 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 ನೀವೇನ್ ಹೇಳ್ತೀರಿ ಇದಕ್ಕೆ? ಹೌದು ಇದೆ. ಎಲ್ಲ ಒಂದು ನಮ್ಮ ಹಿಂದೂ ಎಲ್ಲಾ ಜನರು ಇದ್ದಾರೆ, ನಮ್ಮ ಮುಸಲ್ಮಾನರು ಇದ್ದಾರೆ, ನಮ್ಮ ಒಟ್ಟಿಗೆ ಎಲ್ಲರೂ ನಾವು ಒಟ್ಟಿಗೆ ಎಲ್ರೂ ಸೌಹಾರ್ದತೆಯಿಂದ ಇದ್ದೀರಿ. ಹೌದೌದು, ಯಾವ್ದು ಇದಿಲ್ಲ. ಎಷ್ಟು ವಯಸ್ಸು ನಿಮಗೆ? ನಮಗೆ 80 ವರ್ಷ. ನೀವು ಸೈಕಲ್ ಹೊಡೆದಿದ್ದೀರಾ? ಹಾ 80. ನಾನು ಇದೆ ಇಲ್ಲಿಂದ ಹೊಡ್ಕೊ ಬರಲ್ಲ ಅಷ್ಟ ಹೊರ್ತು ನಾ ಈಗಲೂ ಸೈಕಲ್ ಹೊಡಿತೇನೆ. ನಿಮ್ಮ ಆರೋಗ್ಯದ ಗುಟ್ಟು ಸೈಕಲ್ ಅಂತ ಹೇಳ್ಬೋದಾ? ಅಡ್ಡಿಲ್ಲ ಹೇಳ್ಬೋದು. ಎಷ್ಟು ಓದಿದಿರಿ ನೀವು? ನಾವು ಬರೀ 4ನೇ ಕ್ಲಾಸ್. 4ನೇ ಕ್ಲಾಸ್ ಓದಿ SSLC ಅವ್ರು ಮಾತಾಡ್ದಂಗ್ ಮಾತಾಡ್ತಾ ಇದ್ದೀರಿ. ಇಲ್ಲ ರಾಜಕೀಯ ಏನಾದ್ರು ಪರೀಕ್ಷೆ ಮಾಡಿದ್ದೀರಾ? ಇಲ್ಲ ಸುಮ್ಮನೆ ನಾವು ಕೇಳೋದಷ್ಟೇ. ರಾಜಕೀಯದಲ್ಲಿ ಯಾವತ್ತೂ ನಿಂತಿಲ್ಲ? ಇಲ್ಲ ರಾಜಕೀಯ ಆಸಕ್ತಿ ಇದೆಯಾ? ನಿಲ್ಲ ಆಸಕ್ತಿ ಇಲ್ಲ, ಒಟ್ಟು ಇದೆ ನಮ್ದು ಕಾಂಗ್ರೆಸ್ ಚರ್ಚೆ. ಅಷ್ಟೇ. ನಮ್ ಪಕ್ಷ ಅಂತಿರ್ತಾರೆ, ಅವ್ನ ಪಕ್ಷ. ಅಣ್ಣವ್ರ ಹೆಸರೇನ್ ಕೇಳೋಣ. ಅಣ್ಣ ನಿಮ್ ಹೆಸರು? ಎಲೆ ಅಡಿಕೆ, ಮಲೆನಾಡಿನ ಗುಟ್ಟೆ ಎಲೆ ಅಡಿಕೆ. ಅಣ್ಣ ನಿಮ್ ಹೆಸರು? ನಮ್ಮ ಹೆಸರು ಗೋಪಾಲ್ ಭಟ್ರು. ಗೋಪಾಲ್ ಭಟ್ರು. ಭಟ್ರೆ ಏನ್ ವಿಶೇಷ? ಕುತ್ಕೋಬೋದಾ ನಿಮ್ ಜೊತೆಗೆ? ಭಟ್ರು ಜೊತೆ ಕೂರಣ. ಭಟ್ರೆ ಎಷ್ಟು ವಯಸ್ಸು ನಿಮಗೆ? ನಮಗೆ 67. ಎಲೆ ಅಡಿಕೆ ಯಾವಾಗಿಂದ ಹಾಕ್ತೀರಿ? ಸುಮಾರು ಬಹಳ ವರ್ಷ ಆಯ್ತು, 20 ವರ್ಷದಿಂದ ಹಾಕ್ತಾ ಇದ್ದೇನೆ. ಏನು ನಿಮ್ಮ ಜೀವನದ ಅನುಭವದ ಏನಾದ್ರು ಒಂದು ವಿಶೇಷತೆ ಹೇಳಿ ನೋಡೋಣ. ನಮ್ದು ವಿಶೇಷ ಏನಿಲ್ಲ, ನಮ್ದೇನೋ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಪೂಜೆ ಮಾಡೋದು. ನೀವು ಪೂಜೆ ಮಾಡೋ ಭಟ್ರು? ಇದೆ, ಮನೆ ಇದೆ. ನಮ್ದು ಊರು ಇದಲ್ಲ, ನಮ್ದು ಹೆಗ್ಗೋಡ್ ಹತ್ರ ಹೊನ್ನೇಶ್ವರ ಅಂತ ಹೇಳಿ. ನಿಮ್ದು ಹೆಗ್ಗೋಡಿನ ಹೊನ್ನೇಸರ. ಇವ್ರು ನೋಡಿದ್ರೆ ಭೀಮನ್ ಕೋಣೆ ಅವರು, ಅವ್ರು ನೋಡಿದ್ರೆ ಪುರಪ್ಪ ಮನೆಯವರು, ಅವರಿಬ್ಬರು ಮನೆ. ನಿಮ್ದು ಕೆಚ್ಕಲ್ಗೊಪ್ಪ. ಇಲ್ಲೇ ಪಕ್ಕ ಬಂತು. ನೀವು 4 ಜನ 4 ಊರ್ನವ್ರು ಸೇರಿದ್ದೀರಿ. ಆದ್ರೂ ಎಷ್ಟು ವಿಶ್ವಾಸದಲ್ಲಿ ಇದೀರಿ ಅಂತ ಹೇಳಿದ್ರೆ ಒಂದೇ ಊರು ಒಂದೇ ಮನೆಯವರು ಇದ್ದಂಗಿದ್ದೀರಿ. ಇದೊಂದು ದೊಡ್ಡ ವಿಶೇಷತೆ. ನಾವು ಇಲ್ಲಿ ಸುತ್ತಮುತ್ತ ಎಲ್ಲರೂ ಮತ್ತೆ ಇದೆಲ್ಲ ಇಲ್ಲ, ಒಂದು ಸೌಹಾರ್ದತೆ. ಆ ಜಾತಿ ಈ ಜಾತಿ ಇಲ್ಲ. ಮನುಷ್ಯನ ಬಾಂಧವ್ಯಕ್ಕೆ ಸೌಹಾರ್ದತೆನೆ ಮುಖ್ಯ. ಏನು ಹೇಳ್ತಾ ಇದ್ರಿ ಹೇಳಿ? ಜನ ಮಾತಾಡ್ತಾ ಇರ್ತೇವೆ ನಾವು, ಎಲ್ಲರೂ ಒಂದೇ ನಾವು. ಹಾಗಾಗಿ ಇದೊಂದು ಸಾಂದರ್ಭಿಕವಾಗಿ ನಿಮ್ ಜೊತೆಗೆ ಭೇಟಿ ಮಾಡಿದೀವಿ. ನಾಳೆ ದಿನ ನಿಮ್ಮ ಊರಿಗೆ ನಾವು ಬರ್ತೇವೆ. ಹಳೆಯ ಮನೆ ಈಗ ಸಂದರ್ಭ ಈಗ ರಾತ್ರಿ ಆಯ್ತಲ್ಲ, ಹಾಗಾಗಿ ತೋರಿಸಿದ್ರು ಸರಿಯಾಗಿ ಕಾಣೋದಿಲ್ಲ. ನಾಳೆ ಒಂದ್ ದಿನ ವಿಶೇಷತೆ ಮಾಡ್ಕೊಂಡು 300 ವರ್ಷದ ಹಳೆಯ ಮನೆ ಇದೆ. ನಾಗರಾಜ್ ಹೆಗಡೆ ಅವರ 300 ವರ್ಷದ ಹಳೆಯ ಮನೆ ಇದೆ. ಆ ಒಂದು ಮನೆಯ ಪರಿಚಯ ಯಾಕಂತ ಹೇಳಿದ್ರೆ ಬಹಳಷ್ಟು ರಾಜ್ಯದಲ್ಲಿ ಹಳೆಯ ಮನೆ ನೋಡಿರೋ ಸಾಧ್ಯತೆ ಕಮ್ಮಿ ಇರುತ್ತೆ. ಈ ಇಷ್ಟು ಹಳ್ಳಿಗೆ ಬಂದು ಯಾರು ನೋಡ್ತಾರೆ? ಈಗ ನಮ್ದು ಮಾಧ್ಯಮದ ಮೂಲಕ ಒಂದು ರಾಜ್ಯಕ್ಕೊಂದು ದಾಖಲೆ ತೋರಿಸುವಂತ ಒಂದು ಪ್ರಯತ್ನ, ಇದೊಂದು ದಾಖಲೆ ಆಗಿ ಉಳಿಯತ್ತೆ ನಿಮ್ಮ ಊರಿನ ಒಂದು. ನೀವು ನಾಳೆ ಇರ್ಬೇಕು. ಯಾವ ಸಮಯಕ್ಕೆ ಬರ್ಬೇಕು ನಾವು? 10 ಗಂಟೆ ಖಂಡಿತ. ನಾಳೆ ಒಂದು 11 ಗಂಟೆ ಬರೋ ಪ್ರಯತ್ನ. 11 ಗಂಟೆ ಬರೋ ಫ್ರೀ ಇರ್ತೀವಿ. ಸರಿ, ಬರ್ಲಿ, ಇವರೆಲ್ಲರೂ ಬರ್ಲಿ. ನಾವು ಸಿಕ್ಕದ್ ಕಷ್ಟ. ಇವರು ಬರುತ್ತಾರೆ, ಒಂದ್ ದಿವಸ ಬರೋದಿಲ್ಲ, ಹೀಗೆ ಕೆಲಸ ಇದ್ರು ಬರ್ತಾರೆ. ಸರಿ, ಅಡ್ಡಿ ಇಲ್ಲ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಪುರಪ್ಪನ ಮನೆಯಲ್ಲಿದ್ವಿ. 4 ವಿವಿಧ ಗ್ರಾಮಸ್ಥರು ಒಂದೇ ಭಾಗದಲ್ಲಿ ಕೂತ್ಕೊಂಡು ಒಂದು ವಿಶೇಷತೆಯ ಸಂದರ್ಶನ ನೀಡಿದ್ರು. ಇವ್ರು 4 ಜನರ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಸಂತೋಷ ಪ್ರಾರ್ಥನೆ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.